ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ವೀಕ್ಷಕರೇ, ಇದು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನ ಕೊನೆವರೆಗೂ ಕೂಡ ನೋಡಿ. ಎಷ್ಟೋ ಜನರು ನೋಡ್ತೀರಾ, ಬಟ್ ಸ್ಕಿಪ್ ಮಾಡಿ ನೋಡ್ತೀರಾ. ನಾವು ಹೇಳೋದು ಅರ್ಧಂಬರ್ಧ ನಿಮ್ಗೆ ಅರ್ಥ ಆಗೋದ್ರಿಂದ, ಹಾಗಾಗಿ ನೀವು ಎಷ್ಟೋ ಜನರು ಅದನ್ನು ನಂಬೋದಿಲ್ಲ. ವೀಕ್ಷಕರೇ, ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಓಕೆ, ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 1ರಿಂದ 20ನೇ ಕಂತಿನ ಹಣವನ್ನ ಪಡೆದುಕೊಂಡು ಇವಾಗ ಎಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು 21ನೇ ಕಂತು ಮತ್ತು 22ನೇ ಕಂತು. ಈ ಎರಡು ಕಂತುಗಳ ಹಣ ನಾಳೆ ಬೆಳಿಗ್ಗೆ 11:30ಕ್ಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ವೀಕ್ಷಕರೇ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಇದುವರೆಗೂ ಕೂಡ 40,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಯೋಜನೆಯಿಂದ ಜಮೆ ಆಗಿದೆ. ಆದರೆ ಇನ್ಮೇಲೆ ನಿಮಗೆ ಈ 21, 22ನೇ ಕಂತಿನ ಹಣ 4,000 ರೂಪಾಯಿ ಹಣ ಒಟ್ಟಿಗೆ ಬರಲಿದೆ. ಇವೆರಡು ಕಂತುಗಳ ಹಣನೂ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದೇ ಬಾರಿಗೆ ಬರುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ 21 ಮತ್ತು 22ನೇ ಕಂತಿನ ಹಣ ಪಡಿತಾ ಇದ್ದಂತಹ ಎಲ್ಲ ಮಹಿಳೆಯರಿಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅದೇನಂತ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ದಯವಿಟ್ಟು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಿಮಗೋಸ್ಕರ ಒಂದು ರಿಸರ್ಚ್ ಅನ್ನ ಮಾಡ್ತಾ ಇದ್ದಾವೆ. ಇದರಿಂದ ನಿಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇನ್ಮೇಲೆ ಸಿಗುತ್ತೆ. ಯಾವುದೇ ರೀತಿ ಅಡೆತಡೆ ಇಲ್ಲದೇನೆ ನಿಮಗೆ ಡೈಲಿ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಕೆಲಸವನ್ನ ಇನ್ಮೇಲೆ ಮಾಡ್ತವೆ. ಅದು ಜೆನ್ಯೂನ್ ಆಗಿ, ಹೌದು, ನಿಜವಾದಂತಹ ಮಾಹಿತಿ ಆಗಿರುತ್ತೆ. ದಯವಿಟ್ಟು ವೀಕ್ಷಕರೇ, ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಒಂದು ಲೈಕ್ ಇಂದ ನಮಗೆ ಒಂದು ಮೋಟಿವೇಶನ್ ಬರುತ್ತೆ, ನಮ್ಮ ಒಂದು ಶ್ರಮಕ್ಕೆ ಒಂದು ಮೆಚ್ಚುಗೆ ಸಿಗುತ್ತೆ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಓಕೆ, ಬನ್ನಿ ವೀಕ್ಷಕರೇ, ಬಂದಿರುವಂತಹ ಈ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸರ್ಕಾರದಿಂದ ಇದುವರೆಗೂ ಕೂಡ 1ರಿಂದ 20ನೇ ಕಂತಿನ ಹಣವನ್ನ ಪಡೆದುಕೊಂಡ್ರಿ. ಆದ್ರೆ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಕೊನೆಗೂ ಕೂಡ ಸರ್ಕಾರದಿಂದ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಏನಂತಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21 ಮತ್ತು 22 ಈ ಎರಡೂ ಕಂತುಗಳ ಹಣನೂ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಳೆ ಸುಮಾರು 11:30ರ ಮೇಲ್ಪಟ್ಟು ಅಥವಾ 11 ಗಂಟೆಯ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಆಗಲಿದೆ, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಆಗಲಿದೆ. ಇಲ್ಲಿ ನೋಡಿ, ಯಾವ ಒಂದು ಮಹಿಳೆಯರಿಗೆ ಇದು ಬರುತ್ತೆ ಅಂತ ತಿಳಿಸಿಕೊಡ್ತೇವೆ. ದಯವಿಟ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿಬಿಟ್ಟು ಕೊನೆವರೆಗೂ ಕೂಡ ನೋಡಿ. ಮೊದಲನೆಯದಾಗಿ, ಈ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 20ನೇ ಕಂತಿನ ಹಣವನ್ನ ಪಡೆದುಕೊಂಡಂತಹ ಎಲ್ಲಾ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಈ 21ನೇ ಕಂತಿನ ಹಣ ಬರ್ತಾ ಇರುವಂತದ್ದು. ಹಾಗೂ ಮತ್ತೆ ಯಾರಿಗೆ ಬರ್ತಾ ಇದೆ ಅಂತಂದ್ರೆ, ಹೆಚ್ಚುವರಿಯಾಗಿ 30,000 ಜನ ಮಹಿಳೆಯರಿಗೆ ಬರ್ತಾ ಇದೆ ಈ ಬಾರಿ. ಹಾಗೂ ಮತ್ತೊಂದೇನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾರು ತಮ್ಮ ಹೆಸರನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದೇ ರೀತಿಯಾಗಿ ಇಟ್ಟುಕೊಂಡಿದ್ದಾರೋ ಅವರಿಗೆ ಈ ಬಾರಿ ಹಣ ಬರ್ತಾ ಇರುವಂತದ್ದು ಬೇಗನೆ. ಹೌದು, ಇಲ್ಲಿ ಅವರ ಒಂದು ಬ್ಯಾಂಕ್ ನಲ್ಲಿ, ಅವರ ಒಂದು ಆಧಾರ್ ಕಾರ್ಡ್ ನಲ್ಲಿ, ಅವರ ಒಂದು ರೇಷನ್ ಕಾರ್ಡ್ ನಲ್ಲಿ ಈ 3 ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಒಂದು ಹೆಸರು ಒಂದೇ ರೀತಿಯಾಗಿರಬೇಕು. ಎಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ಇನ್ನಿತರ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಬಾರದು. ಅಂದ್ರೆ ಮಾತ್ರ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಬಾರಿ ಸಿಗ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾವ ಒಂದು ಮಹಿಳೆಯರು NPCI ಮ್ಯಾಪಿಂಗ್ ಅನ್ನ ಕಂಪ್ಲೀಟ್ ಮಾಡಿದಾರೋ ನಿಮಗೆ ಇಲ್ಲಿ ಹಣ ಬರ್ತಾ ಇರುವಂತದ್ದು ಈ ಬಾರಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಈ 21ನೇ ಕಂತಿನ ಹಣಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅದೇನಂತಂದ್ರೆ, ನಿಮಗೆ ಉಚಿತವಾಗಿ 6,000 ರೂಪಾಯಿ ಸೇವಿಂಗ್ ಬೇಕಾ, ಫ್ಲೈಟ್ ಟಿಕೆಟ್ ಅಥವಾ ಮೂವಿ ಟಿಕೆಟ್ ಅಥವಾ ಊಟದ ಬಿಲ್ ನಲ್ಲಿ ಡಿಸ್ಕೌಂಟ್ ಬೇಕಾ, ಈ ಕ್ರೆಡಿಟ್ ಕಾರ್ಡ್ ಗಳನ್ನ ಈಗಲೇ ನಿಮ್ಮದಾಗಿಸಿಕೊಳ್ಳಿ. ನೋಡಿ, HSBS ಕಾರ್ಡ್ ಅಂತ ಇದನ್ನ ಹೇಳ್ತಾರೆ. ಇದು HSBS ಟ್ರಾವೆಲ್ ಕಾರ್ಡ್ ಬಳಸಿ ಯಾತ್ರಾ.com ನಲ್ಲಿ ಬುಕಿಂಗ್ ಮಾಡಿದರೆ 6,000 ತಕ್ಷಣ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತು ಫ್ಲೈಟ್ ಟಿಕೆಟ್ಗೆ 15% ಡಿಸ್ಕೌಂಟ್ ಮತ್ತು ಬುಕ್ ಮೈ ಶೋ ನಲ್ಲಿ ಬೈ ಒನ್ ಗೆಟ್ ಒನ್ ಮೂವಿ ಟಿಕೆಟ್. ಅಷ್ಟೇ ಅಲ್ಲ, ಈಸಿ ಡಿನ್ನರ್ ನಲ್ಲಿನೂ ಕೂಡ ಊಟ ಮಾಡಿದಾಗ 500 ವರೆಗೆ 15% ಸೇವಿಂಗ್ ಅನ್ನ ಇಲ್ಲಿ ಮಾಡ್ಕೊಳ್ಬಹುದು. ಮತ್ತು HSBS ಪ್ಲಾಟಿನಂ ಕಾರ್ಡ್ ನಿಂದ 2,000 ವೆಲ್ಕಮ್ ಬೆನಿಫಿಟ್ ಕೂಡ ಸಿಗುತ್ತೆ, ಉಚಿತವಾಗಿ ನಿಮಗೆ ಸಿಗುತ್ತೆ. ಹಾಗೂ ಇನ್ನೊಂದು IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಇನ್ನು ಫ್ಲೆಕ್ಸಿಬಲ್ ಬೇಕಾದ್ರೆ IDFC ಫಸ್ಟ್ ವಾವ್ ಅಥವಾ ಸ್ಟೋರೀಸ್ ಡಿಸೈನ್ ಕಾರ್ಡ್ ನಲ್ಲೂ ಕೂಡ ನೋಡಿ 0 ಆನ್ಯುವಲ್ ಫೀಸ್ ಇರುತ್ತೆ, ಯೂನಿಕ್ ಲುಕ್ ಇರುತ್ತೆ, ನಿಮ್ಮದೇ ಆದ ಸ್ಟೈಲ್ ನಲ್ಲಿ. ಮತ್ತು UPI ಎನೇಬಲ್ಡ್ ರೂಪೇ ಸಪೋರ್ಟ್ ಮತ್ತು ಆಡ್ ಒನ್ ಕಾರ್ಡ್ಸ್ ಕೂಡ ಲಭ್ಯವಿದೆ. ಒಟ್ಟಾರೆ ನೋಡಿ, ಈ ಎರಡು ಕಾರ್ಡ್ಗಳು ನಿಮ್ಮ ದಿನಚರಿಯ ಖರ್ಚುಗಳನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ತುಂಬಾ ನಿಮಗೆ ಬೋನಸ್ ಕೂಡ ಸಿಗುತ್ತೆ. ಹೆಚ್ಚುವರಿಯಾಗಿ ಲಿಂಕ್ ಅನ್ನ ಕೊಟ್ಟಿರ್ತವೆ. ನಮ್ಮ ಲಿಂಕ್ ಇಂದ ನೀವು ಇವನ್ನ ಅಪ್ಲೈ ಮಾಡಿದ್ರಿ ಅಂದ್ರೆ ನಿಮಗೆ ಎಕ್ಸ್ಟ್ರಾ 15% ಡಿಸ್ಕೌಂಟ್ ಸಿಗುತ್ತೆ. ಹಾಗೂ 2,000 ರೂಪಾಯಿ ಸಿಗುತ್ತೆ. ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾನೆ ಇದ್ರಿ. ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಒಂದು ಶುಭ ಸುದ್ದಿ ಬಂದಿದೆ. ಏನಂತಂದ್ರೆ, ನಾಳೆನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ. ಅಷ್ಟೇ ಅಲ್ಲ, ಹಾಗೂ 22ನೇ ಕಂತಿನ ಹಣ. ಈ ಎರಡೂ ಕಂತುಗಳ ಹಣ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸರಿಸುಮಾರು 4,000 ರೂಪಾಯಿ ಹಣ ಡೈರೆಕ್ಟ್ ಆಗಿ ಜಮೆ ಆಗುತ್ತೆ. ಅಂತಂದ್ರೆ ಇವೆರಡು ಕಂತುಗಳು ಏನಿದಾವಲ್ಲ ಒಂದೇ ಬಾರಿಗೆ ಜಮೆ ಆಗೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ. ಹೌದು, ಎಷ್ಟೋ ಜನರು ಮಹಿಳೆಯರಿಗೆ ಅಂತಂದ್ರೆ 1,800 ಜನರು ಅಥವಾ 750ಕ್ಕೂ ಹೆಚ್ಚು ಜನರಿಗೆ ಹಣ ಬಂದಿಲ್ಲ. ಇಲ್ಲಿ ಕೇವಲ 200 ಅಥವಾ 250ಕ್ಕೂ ಹೆಚ್ಚು ಜನರಿಗೆ ಮಾತ್ರ ಹಣ ಬಂದಿರುವಂತದ್ದು ಒಂದು ಅಚ್ಚರಿಯ ವಿಷಯ ಆಗಿದೆ. ಏನಂತಂದ್ರೆ, ಪ್ರತಿ ಬಾರಿನೂ ಕೂಡ ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಸುಮಾರು 1 ವಾರದೊಳಗೆ ಹಣ ಬರ್ತಾ ಇತ್ತು. ಆದ್ರೆ ನೋಡಿ, ಈ ಬಾರಿನೂ ಕೂಡ ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಕೆಲವು ದಿನಗಳಿಂದ. ಆದ್ರೂ ಕೂಡ ಹಣ ಎಷ್ಟೋ ಜನರು ಬಂದಿಲ್ಲ ಅಂತಾನೆ ಕಾಮೆಂಟ್ ಮಾಡ್ತಾ ಇದ್ದೀರಾ. ಹೀಗಾಗಿ ನಮಗೂ ಕೂಡ ಬೇಜಾರಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಕರೆಕ್ಟ್ ಆಗಿ ರಿಸರ್ಚ್ ಮಾಡ್ತಾ ಇದ್ದಾವೆ. ಹಾಗಾಗಿ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21 ಮತ್ತು 22ನೇ ಕಂತಿನ ಹಣ ಏನು ಈ 4,000 ರೂಪಾಯಿ ಹಣ ಇದೆ ಅಲ್ವಾ, ಇದು ಎರಡೂ ಸೇರಿ ಒಂದೇ ಬಾರಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಅಂತಂದ್ರೆ ಇವಾಗ ನೀವು ಏನಾದ್ರೂ ಈ 21ನೇ
ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ, ನಮಗೆ 21 ಬಂದ್ರೆ ಸಾಕು ಅಂತ ಎಷ್ಟೋ ಜನರು ಹೇಳ್ತಾ ಇರ್ತೀರಾ. ಆದ್ರೆ ನೋಡಿ, ನಿಮಗೆ 21 ಅಷ್ಟೇ ಅಲ್ಲದೆ 22 ಹಾಗೂ 21 ಇವೆರಡೂ ಕಂತುಗಳ ಹಣ ಬರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಇದು ಬಿಟ್ರೆ ಬೇರೆ ಏನು ಕೂಡ ಇಲ್ಲ ವೀಕ್ಷಕರೇ. ಹಾಗಾಗಿ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ದಯವಿಟ್ಟು ತಿಳಿಸಿ. ಮತ್ತು ನಿಮಗೆ ಏನಾದರೂ ಹಣ ಬಂದಿತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದನ್ನು ಕೂಡ ತಿಳಿಸಿ. ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ಇಂದ ಎಷ್ಟೋ ಜನರಿಗೆ ನಂಬಿಕೆ ಬರುತ್ತೆ ಹಣ ಬರ್ತಾ ಇದೆ ಅಂತ. ನೋಡಿ, ಕೆಲವು 2-3 ವಿಡಿಯೋಗಳಿಗೆ ಹಣ ಬಂದಿದೆ ಅಂತ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರೆ, ನಂತರ ಯಾರು ಕೂಡ ಮಾಡ್ತಾ ಇಲ್ಲ. ನೋಡಿ, ಯಾರಿಗೆ ಹಣ ಬಂದಿದೆ ಅಲ್ಲ ಕಾಮೆಂಟ್ ಮಾಡಿ, ಇದರಿಂದ ಮತ್ತೊಬ್ಬರಿಗೆ ಒಂದು ನಂಬಿಕೆ ಬರುತ್ತೆ. ಯಾಕಂತಂದ್ರೆ ಇವಾಗ ನಾವು ಹೇಳುವಂತಹ ಇನ್ಫಾರ್ಮೇಶನ್ ಕೂಡ ಎಷ್ಟೋ ಜನರು ನಂಬ್ತಾ ಇಲ್ಲ. ಹಾಗಾಗಿ ನಿಮ್ಮ ಒಂದು ಕಾಮೆಂಟ್ ನೋಡಿದ್ರೆ ಅವ್ರು ನಂಬ್ತಾರೆ. ದಯವಿಟ್ಟು ಯಾರಿಗೆ ಹಣ ಬಂದಿದೆ ದಯವಿಟ್ಟು ತಿಳಿಸಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಏನೇ ಒಂದು ಸಣ್ಣ ಚಿಕ್ಕ ಮಾಹಿತಿ ಬೇಕಂತಂದ್ರೂ ಕೂಡ ತಿಳಿಸಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ರೆಡಿ ಇದ್ದಾವೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21 ಮತ್ತು 22 ಈ ಎರಡೂ ಕಂತುಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ. ಅದು ಕೂಡ ನಾಳೆ ಬೆಳಗ್ಗೆ 11:30 ಮೇಲ್ಪಟ್ಟು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಜಮೆ ಆಗುತ್ತೆ. ನಾನು ಹೇಳಿದ್ನಲ್ಲ ಯಾರಿಗೆ ಜಮೆ ಆಗುತ್ತೆ ಅಂತ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದಿರೋ ನಿಮ್ಗೆ ಅರ್ಥ ಆಗಿರೋದಿಲ್ಲ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರಿ ನಿಮ್ಗೆ ಖಂಡಿತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನೋಡಿ, ಕಾಮೆಂಟ್ ನಲ್ಲಿ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಸುಂದರವಾದ ಕಾಮೆಂಟ್ ಅನ್ನು ಹಾಕಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರ ನೀವು ಮಾತ್ರ ಕಾಮೆಂಟ್ ಹಾಕಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ನಿಮ್ಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ. ಅಪ್ಡೇಟ್ ಅಲರ್ಟ್ ಕನ್ನಡ.